ಯುಪಿಯ ಯೋಗಿ ಯುಗ ಗುಂಡಾ ರಾಜ್ಯದಿಂದ ರಾಮರಾಜ್ಯದತ್ತ ಯೋಗಿ ಆದಿತ್ಯನಾಥ್ ಆಡಳಿತದ ರಿಯಲ್ ರಿಪೋರ್ಟ್. ಮೋದಿ ನಂತರ ಯೋಗಿ, ಮುಂದಿನ ಪ್ರಧಾನಿ ಯಾರು ಅನ್ನೋ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಯೋಗಿ ನಿಜಕ್ಕೂ ಅರ್ಹರೇ? ಬುಲ್ಡೋಸರ್ ಬಾಬಾ ದರ್ಬಾರ್. ಯೋಗಿ ಸಿಎಂ ಆದ್ಮೇಲೆ ಯುಪಿಯಲ್ಲಿ ಆದ ಟಾಪ್ 10 ಬದಲಾವಣೆಗಳು ಬೆಚ್ಚಿ ಬೀಳಿಸುವ ಸತ್ಯ. ನಮಸ್ಕಾರ ವೀಕ್ಷಕರೇ, ಭಾರತದ ರಾಜಕಾರಣದಲ್ಲಿ ಒಂದು ಮಾತಿದೆ, ದೆಹಲಿಯ ದಾರಿ ಲಕ್ನೋ ಮೂಲಕ ಸಾಗತ್ತೆ. ಅಂದ್ರೆ ದೇಶದ ಪ್ರಧಾನಿ ಯಾರಾಗ್ತಾರೆ ಅನ್ನೋದನ್ನ ನಿರ್ಧರಿಸುವುದು ಉತ್ತರ ಪ್ರದೇಶ. ಭಾರತದ ಅತಿದೊಡ್ಡ ರಾಜ್ಯ, ಅತಿ ಹೆಚ್ಚು ಜನಸಂಖ್ಯೆ, ಅತಿ ಹೆಚ್ಚು ಲೋಕಸಭಾ ಸೀಟುಗಳು ಅಂದ್ರೆ 80 ಸೀಟುಗಳು ಇರೋ ರಾಜ್ಯ ಅಂತಂದ್ರೆ ಯುಪಿ, ಉತ್ತರ ಪ್ರದೇಶ. ಆದ್ರೆ ಒಂದು ಕಾಲದಲ್ಲಿ ಈ ಉತ್ತರ ಪ್ರದೇಶ ಹೇಗಿತ್ತು ಗೊತ್ತಾ? ಅದನ್ನ ಬಿಮಾರು ರಾಜ್ಯ ಅಂತ ಕರಿತಾಗಿದ್ರು. ಅಂದ್ರೆ ಅನಾರೋಗ್ಯ ಪೀಡಿತ, ಹಿಂದುಳಿದ ರಾಜ್ಯ ಅಂತ ಕರಿತಾಗಿದ್ರು. ಅಷ್ಟೇ ಯಾಕೆ, ಗುಂಡಾಗಿರಿ, ಮಾಫಿಯಾ ರಾಜ್, ಜಾತಿ ರಾಜಕಾರಣ, ಭ್ರಷ್ಟಾಚಾರ, ಅಭಿವೃದ್ಧಿ ಶೂನ್ಯ, ಇದೆಲ್ಲ ಯುಪಿ ಐಡೆಂಟಿಟಿ ಆಗಿತ್ತು. ಸಂಜೆ 6 ಗಂಟೆಯಾದರೆ ಸಾಕು ಜನ ಮನೆಯಿಂದ ಹೊರ ಬರೋದಕ್ಕೂ ಕೂಡ ಹೆದರ್ಕೊಳ್ತಾಗಿದ್ರು. ಹೆಣ್ಣು ಮಕ್ಕಳು ಸೇಫ್ ಆಗಿರಲಿಲ್ಲ. ಆದರೆ 2017ರಲ್ಲಿ ಒಂದು ಬದಲಾವಣೆಯಾಗತ್ತೆ. ಒಬ್ಬ ಸನ್ಯಾಸಿ ಕೇಸರಿ ಬಟ್ಟೆ ಧರಿಸಿದ ಯೋಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಗಾದಿ ಏರಿದ್ರು. ಅವರೇ ಯೋಗಿ ಆದಿತ್ಯನಾಥ್. ಅವತ್ತು ಎಷ್ಟೋ ಜನ ನಕ್ಕಿದ್ರು, ಈ ಸನ್ಯಾಸಿಗೆ ಆಡಳಿತ ನಡೆಸೋಕೆ ಬರತ್ತಾ, ಇವರ ಕೈಯಲ್ಲಿ ಯುಪಿ ಏನಾಗತ್ತೋ ಅಂತ. ಆದರೆ ಕಳೆದ 7 ವರ್ಷಗಳಲ್ಲಿ ಏನಾಗಿದೆ ಅನ್ನೋದನ್ನ ನಿಮ್ಮ ಕಣ್ಣ ಮುಂದೆಯೇ ಇದೆ. ಇವತ್ತು ಯುಪಿಯಲ್ಲಿ ಬುಲ್ಡೋಸರ್ ಸದ್ದು ಕೇಳಿಸ್ತಾಗಿದೆ. ಮಾಫಿಯಾಗಳು ಬೇಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹೂಡಿಕೆದಾರರು ಕ್ಯೂ ನಿಂತಿದ್ದಾರೆ. ಅಭಿವೃದ್ಧಿಯ ಹೊಸ ಪರ್ವ ಶುರುವಾಗಿದೆ. ಇವತ್ತಿನ ನಮ್ಮ ಈ ವಿಶೇಷ ವಿಡಿಯೋದಲ್ಲಿ ನಾವು ಯೋಗಿ ಆದಿತ್ಯನಾಥ್ ಅವರ ಆಡಳಿತವನ್ನ ಪೋಸ್ಟ್ ಮಾರ್ಟಮ್ ಮಾಡಲಿದ್ದೀವಿ. 2017ಕ್ಕೂ ಮುಂಚೆ ಯುಪಿ ಹೇಗಿತ್ತು, ಯೋಗಿ ಬಂದ ಮೇಲೆ ಏನಾಯಿತು, ಅವರು ತೆಗೆದುಕೊಂಡ ಕಠಿಣ ನಿರ್ಧಾರಗಳು ಹೇಗಿದ್ವು, ಯಾವುವು, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಮೋದಿ ನಂತರ ಯೋಗಿ ಪ್ರಧಾನಿ ಆಗ್ತಾರಾ, ಅವರಿಗೆ ಅರ್ಹತೆ ಇದೆಯಾ, ಈ ಎಲ್ಲ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಅಭಿಪ್ರಾಯ ಏನು? ಯೋಗಿಯಂತಹ ಒಬ್ಬ ಸಿಎಂ ನಮ್ಮ ರಾಜ್ಯಕ್ಕೂ ಬೇಕಾ, ಅಥವಾ ದೇಶದ ಪ್ರಧಾನಿಯಾಗೋದಕ್ಕೆ ಅವರು ಅರ್ಹರಿದ್ದಾರಾ ಇಲ್ವಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಯೋಗಿ ಆಡಳಿತವನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಮೊದಲು ನಾವು ಹಳೆಯ ಯುಪಿಯನ್ನ ನೋಡಲೇಬೇಕು. ಸಮಾಜವಾದಿ ಪಾರ್ಟಿ ಅಂದ್ರೆ ಎಸ್ಪಿ ಮತ್ತು ಬಹುಜನ ಸಮಾಜ ಪಾರ್ಟಿ ಬಿಎಸ್ಪಿ ಆಡಳಿತ ಹೇಗಿತ್ತು ಅನ್ನೋದನ್ನ ಒಂಚೂರು ಮೆಲುಕು ಹಾಕೋಣ. ಯುಪಿಯಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣವಾಗಿ ಕುಸಿದು ಹೋಗಿತ್ತು. ಅತೀಕ್ ಅಹಮದ್, ಮುಖ್ತಾರ್ ಅನ್ಸಾರಿ, ವಿಕಾಸ್ ದುಬೆಯಂತಹ ಗ್ಯಾಂಗ್ಸ್ಟರ್ಗಳು ರಾಜ್ಯವನ್ನು ಆಳ್ತಾ ಇದ್ರು. ಪೊಲೀಸರೇ ಇವರಿಗೆ ಹೆದರ್ಕೊಳ್ತಾಗಿದ್ರು. ಅಪಹರಣ, ಸುಲಿಗೆ, ಕೊಲೆ ದಿನನಿತ್ಯ ಸುದ್ದಿಯಲ್ಲಿತ್ತು. ಇನ್ನು ಹೆಣ್ಣು ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋಗೋದಕ್ಕೆ ಭಯ ಪಡ್ತಾಗಿದ್ರು. ರೋಮಿಯೋಗಳ ಕಾಟ ಮಿತಿ ಮೀರಿತ್ತು. ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗಿದ್ವು. ಮುಜಫರ್ನಗರ್ ಗಲಭೆ, ಕೈರಾನ್ ಪಲಾಯನ, ಹೀಗೆ ಯುಪಿ ಕೋಮು ದ್ವೇಷದ ಬೆಂಕಿಯಲ್ಲಿ ಬೇಯ್ತಾಗಿತ್ತು. ತುಷ್ಟೀಕರಣ ರಾಜಕಾರಣ ಜೋರಾಗಿತ್ತು. ಇನ್ನು ಭ್ರಷ್ಟಾಚಾರ ಮತ್ತು ಹಗರಣಗಳು, ನೇಮಕಾತಿಗಳಲ್ಲಿ ಭ್ರಷ್ಟಾಚಾರ, ಗುತ್ತಿಗೆಗಳಲ್ಲಿ ಹಗರಣ ಸಾಮಾನ್ಯವಾಗಿತ್ತು. ಅಭಿವೃದ್ಧಿ ಯೋಜನೆಗಳು ಬರೀ ಕಾಗದದ ಮೇಲೆ ಮಾತ್ರ ಇದ್ವು. ರಸ್ತೆಗಳು ಹಳ್ಳ ದಿನ್ನೆಗಳಿಂದ ಕೂಡಿದ್ವು. ಹಳ್ಳಿಗಳಲ್ಲಿ ದಿನಕ್ಕೆ 4ರಿಂದ 5 ಗಂಟೆ ಕಾಲ ಮಾತ್ರ ಕರೆಂಟ್ ಇದ್ರೆ ಅದೇ ಹೆಚ್ಚಾಗಿತ್ತು. ಕೈಗಾರಿಕೆಗಳು ಮುಚ್ಚಿ ಹೋಗಿದ್ವು. ನಿರುದ್ಯೋಗ ತಾಂಡವವಾಡ್ತಾ ಇತ್ತು. ಒಟ್ನಲ್ಲಿ ಯುಪಿ ಅಂದ್ರೆ ಉಲ್ಟಾ ಪ್ರದೇಶ್ ಅಂತ ಜನ ಲೇವಡಿ ಮಾಡ್ತಾ ಇದ್ರು. ಆದರೆ 2017ರ ನಂತರ ಯುಪಿಯಲ್ಲಿ ದೊಡ್ಡ ಬದಲಾವಣೆಯಾಗತ್ತೆ. 2017ರಲ್ಲಿ ಬಿಜೆಪಿ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ. ಎಲ್ಲರೂ ನಿರೀಕ್ಷೆ ಹುಸಿಯಾಗಿಸಿ ಗೋರಕ್ಷನಾಥ ಪೀಠದ ಮಹಂತ ಯೋಗಿ ಆದಿತ್ಯನಾಥ್ ಸಿಎಂ ಆದರು. ಅವರು ಅಧಿಕಾರಕ್ಕೆ ಬಂದ ಮೊದಲ ದಿನವೇ ತಮ್ಮ ಇರಾದೆ ಸ್ಪಷ್ಟಪಡಿಸಿದ್ರು. ಅಪರಾಧಿಗಳು ಒಂದೋ ಯುಪಿ ಬಿಟ್ಟು ಹೋಗಬೇಕು, ಇಲ್ಲಾಂದ್ರೆ ಜೈಲು ಸೇರಬೇಕು ಅಥವಾ ಮೇಲ್ ಹೋಗಬೇಕು ಅಂತ ಕೌಂಟರ್ ಕೊಟ್ಟಿದ್ರು. ಯೋಗಿ ಸಿಎಂ ಆದಮೇಲೆ ಆದ ಪ್ರಮುಖ ಬದಲಾವಣೆಗಳು ಮತ್ತು ಅವರು ತೆಗೆದುಕೊಂಡ ನಿರ್ಧಾರಗಳು ಇಲ್ಲಿವೆ ನೋಡಿ. ಎನ್ಕೌಂಟರ್ ನೀತಿ. ಯೋಗಿ ಸರ್ಕಾರ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡತ್ತೆ. ಕಳೆದ 7 ವರ್ಷಗಳಲ್ಲಿ 10,000ಕ್ಕೂ ಹೆಚ್ಚು ಎನ್ಕೌಂಟರ್ಗಳು ನಡೆದಿವೆ. ಸುಮಾರು 200ಕ್ಕೂ ಹೆಚ್ಚು ಕುಖ್ಯಾತ ಅಪರಾಧಿಗಳು ಹತರಾಗಿದ್ದಾರೆ. ಉದಾಹರಣೆಗೆ ವಿಕಾಸ್ ದುಬೆ ಸಾವಿರಾರು ಜನರನ್ನ ಕೊಂದಿದ್ದಾರೆ, ಜೈಲು ಸೇರಿಸಿದ್ದಾರೆ. ಇನ್ನು ಬುಲ್ಡೋಸರ್ ಬಾಬಾ, ಮಾಫಿಯಾಗಳು, ಗ್ಯಾಂಗ್ಸ್ಟರ್ಗಳು ಅಕ್ರಮವಾಗಿ ಗಳಿಸಿದ ಆಸ್ತಿ ಪಾಸ್ತಿಗಳ ಮೇಲೆ ಯೋಗಿ ಸರ್ಕಾರ ಬುಲ್ಡೋಸರ್ ಓಡಿಸಿತ್ತು. ಅತೀಕ್ ಅಹಮದ್, ಮುಖ್ತಾರ್ ಅನ್ಸಾರಿ ಸೇರಿದಂತೆ ನೂರಾರು ಮಾಫಿಯಾಗಳ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿಯನ್ನ ಧ್ವಂಸ ಮಾಡಲಾಗಿದೆ ಅಥವಾ ಜಪ್ತಿ ಮಾಡಲಾಗಿದೆ. ಇದು ಅಪರಾಧಿಗಳಲ್ಲಿ ನಡುಕ ಹುಟ್ಟಿಸಿದೆ.
ಇನ್ನು ಮಹಿಳೆಯರ ಸುರಕ್ಷತೆಗಾಗಿ ವಿಶೇಷ ಪೊಲೀಸ್ ಪಡೆ ರಚನೆ ಮಾಡಿತು. ಶಾಲಾ ಕಾಲೇಜುಗಳ ಮುಂದೆ ಪುಂಡಾಟಿಕೆ ನಡೆಸ್ತಾ ಇದ್ದವರನ್ನ ಹಿಡಿದು ಪಾಠ ಕಲಿಸೋದಕ್ಕೆ ಶುರು ಮಾಡಿತು ಇದೇ ಯೋಗಿ ಆದಿತ್ಯನಾಥ್ ಸರ್ಕಾರ. ಇನ್ನು ಮೂಲಭೂತ ಸೌಕರ್ಯ ಮತ್ತು ಅಭಿವೃದ್ಧಿ ಕಡೆ ನೋಡ್ತಾ ಹೋಗೋದಾದರೆ ಎಕ್ಸ್ಪ್ರೆಸ್ ವೇ ಜಾಲ, ಹೌದು, ಯುಪಿ ಈಗ ಎಕ್ಸ್ಪ್ರೆಸ್ ವೇ ಪ್ರದೇಶ್ ಆಗಿ ಬದಲಾವಣೆಯಾಗಿದೆ. ಪೂರ್ವಾಂಚಲ್, ಬುಂದೇಲ್ಖಂಡ್, ಗಂಗಾ ಎಕ್ಸ್ಪ್ರೆಸ್ ವೇ ಸೇರಿದಂತೆ ವಿಶ್ವ ದರ್ಜೆಯ ರಸ್ತೆಗಳನ್ನು ಯುಪಿ ಸರ್ಕಾರ ನಿರ್ಮಾಣ ಮಾಡಿದೆ. ಇದು ಸಂಪರ್ಕ ಕ್ರಾಂತಿಯನ್ನೇ ಮಾಡಿದೆ. ವಿಮಾನ ನಿಲ್ದಾಣಗಳು, ಯುಪಿಯಲ್ಲಿ ಈಗ 5 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ. ಲಖನೌ, ವಾರಣಾಸಿ, ಕಾಶಿನಗರ, ಅಯೋಧ್ಯೆ, ಜಿವಾರ್. ಇದು ದೇಶದಲ್ಲೇ ಅತಿ ಹೆಚ್ಚು. ಇನ್ನು ವಿದ್ಯುತ್ ಪೂರೈಕೆ, ಹಳ್ಳಿಗಳಿಗೆ ಮೊದಲು 4ರಿಂದ 5 ಗಂಟೆ ಕರೆಂಟ್ ಬಂದರೆ ಸಾಕಂತ ಇದ್ದಂತಹ ಯುಪಿ ಜನರಿಗೆ ಮೊದಲು 4ರಿಂದ 5 ಗಂಟೆ ಕರೆಂಟ್ ಇದ್ದರೆ ಸಾಕಪ್ಪ, ಅದೇ ಗ್ರೇಟ್ ಅಂತ ಇದ್ರು ಯುಪಿ ಜನರು. ಯಾವಾಗ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ ಆಗ್ತಾರೋ 18ರಿಂದ 20 ಗಂಟೆಗಳವರೆಗೆ ಹಳ್ಳಿಗಳಿಗೆ ಕರೆಂಟ್ ಕೊಡಿಸೋದು, ನಗರಗಳಿಗೆ 24 ಗಂಟೆ ವಿದ್ಯುತ್ ಪೂರೈಕೆ ಮಾಡಲಾಯಿತು. ಪವರ್ ಕಟ್ ಅನ್ನೋ ಶಬ್ದವೇ ಈಗ ಕಡಿಮೆಯಾಗಿದೆ. ಇನ್ನು ಆರ್ಥಿಕತೆ ಮತ್ತು ಹೂಡಿಕೆ, ಅಫ್ಕೋರ್ಸ್ ಇಷ್ಟೆಲ್ಲ ಮಾಫಿಯಾಕೋರರು, ಬಂಡುಕೋರರು, ಇಷ್ಟೆಲ್ಲ ದಾದಾಗರಿ ಇರುವಂತಹ ರಾಜ್ಯಕ್ಕೆ ಯಾರಾದರೂ ವ್ಯಾಪಾರ ಮಾಡೋದಕ್ಕೆ ಹೋಗ್ತಾರಾ? ಕಂಪನಿಗಳನ್ನು ತೆರೆಯೋಕೆ ಹೋಗ್ತಾರಾ? ಯಾರೂ ಹೋಗ್ತಾ ಇರಲಿಲ್ಲ. ಆದರೆ ಯಾವಾಗ ಆದಿತ್ಯನಾಥ್ ಅವರು ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡ್ತಾರೋ ಆಗಲೇ ನೋಡಿ ದೊಡ್ಡ ಹೂಡಿಕೆದಾರರು ಉತ್ತರ ಪ್ರದೇಶದಲ್ಲಿ ಹೂಡಿಕೆ ಮಾಡೋದಕ್ಕೆ ಹೋಗ್ತಾರೆ. ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಸಮ್ಮಿಟ್ ಮೂಲಕ ಲಕ್ಷಾಂತರ ಕೋಟಿ ರೂಪಾಯಿ ಹೂಡಿಕೆಯನ್ನು ಆಕರ್ಷಿಸಲಾಯಿತು. ದೊಡ್ಡ ದೊಡ್ಡ ಕಂಪನಿಗಳು ಈಗ ಯುಪಿಯಲ್ಲಿ ಫ್ಯಾಕ್ಟರಿಗಳನ್ನು ಹಾಕ್ತಾ ಇವೆ. ಇನ್ನು ಇದಿಷ್ಟೇ ಅಲ್ಲದೆ ಪ್ರತಿ ಜಿಲ್ಲೆಯ ಸಾಂಪ್ರದಾಯಿಕ ಉತ್ಪನ್ನಗಳಿಗೆ ಉತ್ತೇಜನ ನೀಡ್ತಾ ಇದೆ. GSDP ಏರಿಕೆಯಾಗಿದೆ. ಯುಪಿಯ ಆರ್ಥಿಕತೆ ವೇಗವಾಗಿ ಬೆಳೀತಾ ಇದೆ. ಅಷ್ಟೇ ಯಾಕೆ ಧಾರ್ಮಿಕ ಸಾಂಸ್ಕೃತಿಕ ಪುನರುತ್ಥಾನವೂ ಕೂಡ ಆಗ್ತಾ ಇದೆ. ಅಯೋಧ್ಯ ರಾಮ ಮಂದಿರ ಶತಮಾನಗಳ ಕನಸಾಗಿದ್ದ ರಾಮ ಮಂದಿರ ನಿರ್ಮಾಣವಾಗಿ ಯೋಗಿ ಆಡಳಿತದಲ್ಲೇ ನನಸಾಗಿದೆ. ಅಯೋಧ್ಯ ಈಗ ವಿಶ್ವ ದರ್ಜೆಯ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಯಾಗಿದೆ. ಈ ಅಯೋಧ್ಯೆಗೆ ದಿನಕ್ಕೆ 1 ಲಕ್ಷಕ್ಕೂ ಹೆಚ್ಚು ಭಕ್ತರು, ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ. ಇದರಿಂದಾಗಿ ಉತ್ತರ ಪ್ರದೇಶಕ್ಕೆ ಮತ್ತಷ್ಟು ಪ್ರವಾಸೋದ್ಯಮ ಹೆಚ್ಚಾಗಿದೆ. ಅದರಲ್ಲೂ GDPಯಲ್ಲೂ ಕೂಡ ಒಂಚೂರು ಹೆಚ್ಚು ಕಡಿಮೆ ಕೂಡ ಆಗ್ತಾ ಇದೆ. ಇನ್ನು ಕಾಶಿ ವಿಶ್ವನಾಥ ಕಾರಿಡಾರ್ ವಾರಣಾಸಿಯ ಸ್ವರೂಪವೇ ಬದಲಾಯಿಸಿಬಿಟ್ಟಿದೆ. ಇನ್ನು ಕುಂಭಮೇಳ 2019ರಲ್ಲಿ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜಿಸಿತ್ತು. ಅಷ್ಟೇ ಯಾಕೆ 144 ವರ್ಷಗಳ ಬಳಿಕ ಇದೇ 2025ರಲ್ಲಿ ಕುಂಭಮೇಳವನ್ನು ಆಯೋಜನೆ ಮಾಡಲಾಯಿತು. ಈ ಕುಂಭಮೇಳದಲ್ಲಿ 25 ಕೋಟಿಗೂ ಹೆಚ್ಚು ಪ್ರವಾಸಿಗರು, ಭಕ್ತರು ಬಂದು ಗಂಗಾ ಸ್ನಾನ ಮಾಡಿದ್ದಾರೆಯಂತೆ. ಇದೇ ವಿಶ್ವದಲ್ಲಿ ಅತಿ ಹೆಚ್ಚು ಒಂದೇ ಕಡೆ ಸೇರಿದಂತಹ ಪ್ರದೇಶ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇಂತಹ ಹೆಗ್ಗಳಿಕೆ ಮತ್ತು ಇಂತಹ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದು ಮತ್ಯಾರೂ ಅಲ್ಲ, ಯುಪಿ CM ಯೋಗಿ ಆದಿತ್ಯನಾಥ್. ಇನ್ನು ಕಠಿಣ ನಿಯಮಗಳು ಮತ್ತು ನಿರ್ಧಾರಗಳು ಈ ಯಾಕೆ ಉತ್ತರ ಪ್ರದೇಶ ಇಷ್ಟೊಂದು ಗಂಭೀರವಾಗಿದೆ, ಯಾಕೆ ಇಷ್ಟೊಂದು ಕ್ಲಿಷ್ಟಕರವಾಗಿದೆ ಅಂತಂದರೆ, ಪಾಕಿಸ್ತಾನದಲ್ಲಿ ಇರುವಂತಹ ಜನಸಂಖ್ಯೆ ಮತ್ತು ಉತ್ತರ ಪ್ರದೇಶದಲ್ಲಿರುವಂತಹ ಜನಸಂಖ್ಯೆ ಎರಡೂ ಸೇಮ್ ಆಗಿದೆ. ಪಾಕಿಸ್ತಾನದಲ್ಲಿ ಇರುವಂತಹ ಜನಸಂಖ್ಯೆ ಅಂದರೆ ಮುಸಲ್ಮಾನರು ಜಾಸ್ತಿ ಇದ್ದಾರೆ, ಇಲ್ಲಿ ಕೂಡ ಮುಸಲ್ಮಾನರು ಜಾಸ್ತಿ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಇಲ್ಲಿ ದಾದಾಗಿರಿ, ಗುಂಡಾಗಿರಿ, ಮಾಫಿಯಾಕೋರರು ಜಾಸ್ತಿಯಾಗಿ ಇಲ್ಲಿ ಬೆಳೀತಾ ಇದ್ದರು. ಇವರ ಕನೆಕ್ಷನ್, ಭಯೋತ್ಪಾದಕರು ಉಗ್ರರ ಕನೆಕ್ಷನ್ ಮತ್ತೆಲ್ಲಿಂದಲೂ ಕೂಡ ಹೋಗ್ತಾ ಇರಲಿಲ್ಲ. ಎಷ್ಟೋ ಭಯೋತ್ಪಾದಕರು ಉಗ್ರರಿಗೆ ಇದೇ ಉತ್ತರ ಪ್ರದೇಶ ಕನೆಕ್ಟ್ ಆಗಿತ್ತು. ಹೀಗಾಗಿ ಕೆಲವೊಂದಿಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಯೋಗಿ ಆದಿತ್ಯನಾಥ್ ಅವರಿಗೆ ಇತ್ತು. ಮೊದಲಿಗೆ ಲವ್ ಜಿಹಾದ್ ವಿರುದ್ಧ ಕಾನೂನನ್ನು ತರ್ತಾರೆ. ಬಲವಂತದ ಮತಾಂತರ ಮತ್ತು ಲವ್ ಜಿಹಾದ್ ತಡೆಯೋದಕ್ಕೆ ಕಠಿಣ ಕಾನೂನು ಕ್ರಮವನ್ನು ಜಾರಿಗೆ ತರ್ತಾರೆ. ಗೋಹತ್ಯೆ ನಿಷೇಧ ಮಾಡುವಂತಹ ಒಂದು ವಿಶೇಷ ಮತ್ತು ಕಠಿಣ ಕ್ರಮ ಕೈಗೊಂಡು ಅಕ್ರಮ ಕಸಾಯಿಖಾನೆಗಳನ್ನು ಮುಚ್ಚಿಸಿದ್ರು. CAA ಪ್ರತಿಭಟನೆ ನಿಯಂತ್ರಿಸಿದ್ರು. ಅಂದರೆ CAA ವಿರುದ್ಧ ಪ್ರತಿಭಟನೆ ವೇಳೆ ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಮಾಡುವರಿಂದ ನಷ್ಟ ತುಂಬಿಸಿಕೊಳ್ಳುವ ದಿಟ್ಟ ನಿರ್ಧಾರ ತೆಗೆದುಕೊಳ್ತಾರೆ. ಉತ್ತರ ಪ್ರದೇಶದಲ್ಲಿ ಯಾವುದೇ ಪ್ರತಿಭಟನೆ ನಡೆಸುವಂಗಿಲ್ಲ. ಯಾರೇ ಪ್ರತಿಭಟನೆ ನಡೆಸಿದ್ರೂ ಕೂಡ ಸಾರ್ವಜನಿಕರದಾಗಿರಬಹುದು ಅಥವಾ ಸರ್ಕಾರಿ ಆಸ್ತಿಪಾಸ್ತಿ ಏನಾದರೂ ಹಾನಿಯಾಗಿದ್ದೇ ಆದಲ್ಲಿ ಯಾರು ಪ್ರತಿಭಟನೆ ಮಾಡ್ತಾ ಇದ್ರೋ ಅವರ ಕಡೆಯಿಂದಲೇ ಆ ಒಂದು ನಷ್ಟವನ್ನು ತುಂಬಿಸಿಕೊಳ್ಳುವ ನಿರ್ಧಾರವನ್ನು ಇದೇ ಯೋಗಿ ಆದಿತ್ಯನಾಥ್ ಅವರು ತೆಗೆದುಕೊಂಡಿದ್ರು. ಇಲ್ಲಿ ಬರೀ ಹಿಂದೂ ಅಥವಾ ಮುಸ್ಲಿಂ ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಇಲ್ಲಿ ಸಮಾನರೇ ಆಗಿದ್ರು. ಇನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ UP ಯೋಗಿ ಆದಿತ್ಯನಾಥ್ ಅವರು ಕೆಲವೊಂದಿಷ್ಟು ನಿರ್ಧಾರಗಳು ಮುಸ್ಲಿಮರ ವಿರುದ್ಧವಾಗಿವೆ ಎನ್ನುವಂತಹ ವಾದ ಇದೆ. ಅಕ್ರಮ ಕಸಾಯಿಖಾನೆಗಳು ಮುಚ್ಚುವಿಕೆ, ರಾಜ್ಯದಲ್ಲಿನ ಅಕ್ರಮ ಕಸಾಯಿಖಾನೆಗಳನ್ನು ಮುಚ್ಚೋದಕ್ಕೆ ಯೋಗಿ ಆದಿತ್ಯನಾಥ್ ಅವರು ಸೂಚನೆ ನೀಡಿದರು. ಇದು ಕೇವಲ ಮುಸ್ಲಿಮರಿಗೆ ಆರ್ಥಿಕವಾಗಿ ತೊಂದರೆಯನ್ನು ಉಂಟು ಮಾಡಿದೆ. ಯಾಕಂದರೆ ಕಸಾಯಿಖಾನೆಗಳು ಅತಿ ಹೆಚ್ಚಾಗಿ ಮುಸಲ್ಮಾನರ ಭಾಗವಾಗಿದೆ. ಇನ್ನು ಅಕ್ರಮ ಕಟ್ಟಡಗಳ ಧ್ವಂಸ,
ಗಲಭೆಗಳಲ್ಲಿ ಭಾಗಿಯಾದವರ ಅಕ್ರಮ ಕಟ್ಟಡಗಳನ್ನು ಧ್ವಂಸ ಮಾಡಿಸುವಂತಹ ಕ್ರಮವನ್ನು ಯುಪಿ ಸರ್ಕಾರ ತೆಗೆದುಕೊಂಡಿತ್ತು. ಈ ಕ್ರಮವು ಕೇವಲ ಮುಸಲ್ಮಾನರಿಗೆ ಮಾತ್ರ ತೊಂದರೆಯನ್ನು ಉಂಟು ಮಾಡಿದೆ ಎನ್ನುವಂತಹ ಆರೋಪ ಇದೆ. ಇನ್ನು ಅಲಹಾಬಾದ್ ನಗರದ ಹೆಸರನ್ನ ಪ್ರಯಾಗ್ರಾಜ್ ಅಂತ ಬದಲಾಯಿಸಲು ಸರ್ಕಾರವು ನಿರ್ಧಾರ ಮಾಡಿತ್ತು. ಈ ಕ್ರಮವು ನಗರದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ಕೆಲವೊಂದಿಷ್ಟು ಮುಸಲ್ಮಾನರು ವಾದ ಮಾಡಿದ್ರು. ಇನ್ನು ಅಯೋಧ್ಯ ರಾಮ ಮಂದಿರದ ನಿರ್ಮಾಣಕ್ಕೆ ಸರ್ಕಾರವು ಬೆಂಬಲ ನೀಡಿತ್ತು. ಇದು ಮುಸಲ್ಮಾನರ ಭಾವನೆಗಳಿಗೆ ನೋವನ್ನು ಉಂಟು ಮಾಡಿದೆ ಅಂತ ಕೆಲವರು ವಾದ ಮಾಡ್ತಾರೆ. ಕೇವಲ ಈ ಮುಸ್ಲಿಂ ನಾಯಕರನ್ನ ಕಾನೂನು ಬಾಹಿರ ಚಟುವಟಿಕೆಗಳ ಆರೋಪದ ಮೇಲೆ ಬಂಧಿಸಲಾಯಿತು. ಜೊತೆಗೆ ಇನ್ನು ಮಸೀದಿಗಳ ಮೇಲೆ ಆಜಾನ್ ಅಂದರೆ ಧ್ವನಿವರ್ಧಕಗಳನ್ನು ಹಾಕುವುದು ಕೂಡ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗಿತ್ತು. ಯುಪಿಯಲ್ಲಿ ಅತಿ ಹೆಚ್ಚಿನ ಧ್ವನಿವರ್ಧಕಗಳನ್ನು ಹಾಕಬಾರದು ಅನ್ನುವಂತಹ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು. ಇನ್ನು ವೀಕ್ಷಕರೇ, ಯುಪಿಯಲ್ಲಿ ಯೋಗಿ ಮಾಡಿರುವಂತಹ ಈ ಬದಲಾವಣೆಗಳು ಅವರನ್ನ ಕೇವಲ ಒಬ್ಬ ಸಿಎಂ ಆಗಿ ಉಳಿಸಿಲ್ಲ, ಅವರನ್ನ ರಾಷ್ಟ್ರೀಯ ನಾಯಕರನ್ನಾಗಿ ಮಾಡಿದೆ. ಈಗ ದೇಶಾದ್ಯಂತ ಒಂದೇ ಚರ್ಚೆ, 2029ರಲ್ಲಿ ಅಥವಾ ಮೋದಿ ನಂತರ ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿ ಯಾರು? ಎಲ್ಲರ ಬಾಯಲ್ಲೂ ಬರುವಂತಹ ಏಕೈಕ ಮತ್ತು ಮೊಟ್ಟ ಮೊದಲ ಹೆಸರು ಯೋಗಿ ಆದಿತ್ಯನಾಥ್. ಈ ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಿಯಾಗೋದಕ್ಕೆ ಇರುವಂತಹ ಪ್ಲಸ್ ಪಾಯಿಂಟ್ಸ್ಗಳು ಮತ್ತು ಅರ್ಹತೆಗಳು ಯಾವುವು ಅಂತ ನೋಡ್ತಾ ಹೋಗೋದಾದರೆ, ಮೋದಿ ನಂತರ ಹಿಂದುತ್ವದ ಅಜೆಂಡಾವನ್ನು ಅಷ್ಟೇ ಪ್ರಬಲವಾಗಿ ಮುಂದುವರಿಸಬಲ್ಲ ನಾಯಕ ಯೋಗಿ ಆದಿತ್ಯನಾಥ್. ಅವರಿಗೆ RSS ಮತ್ತು ಸಂಘ ಪರಿವಾರದ ಸಂಪೂರ್ಣ ಬೆಂಬಲ ಇದೆ. ದೇಶಾದ್ಯಂತ ಹಿಂದೂ ಮತದಾರರಲ್ಲಿ ಅವರಿಗೆ ದೊಡ್ಡ ಫಾಲೋವರ್ಸ್ ಇದ್ದಾರೆ. ಇನ್ನು ಯುಪಿಯಂತಹ ಕ್ಲಿಷ್ಟಕರ ರಾಜ್ಯವನ್ನು ಯಶಸ್ವಿಯಾಗಿ ನಿಭಾಯಿಸಿ ಅಭಿವೃದ್ಧಿ ಮತ್ತು ಕಾನೂನು ಸುವ್ಯವಸ್ಥೆಯಲ್ಲಿ ರಿಸಲ್ಟ್ ತೋರಿಸಿಕೊಟ್ಟಿದ್ದಾರೆ. ಅವರ ಯುಪಿ ಮಾಡೆಲ್ ಈಗ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇನ್ನು ಜನಪ್ರಿಯತೆ, ಯೋಗಿ ಕೇವಲ ಯುಪಿಗೆ ಸೀಮಿತವಾಗಿಲ್ಲ. ಗುಜರಾತ್, ಕರ್ನಾಟಕ, ತ್ರಿಪುರಾ, ಪಶ್ಚಿಮ ಬಂಗಾಳ ಹೀಗೆ ಯಾವುದೇ ರಾಜ್ಯದ ಚುನಾವಣೆಯಾಗಿರಲಿ ಅಲ್ಲಿ ಯೋಗಿ ಅವರ ರ್ಯಾಲಿಗಳಿಗೆ ಭಾರಿ ಬೇಡಿಕೆ ಇದೆ. ಜೊತೆಗೆ ಬಿಜೆಪಿಯ ಸ್ಟಾರ್ ಪ್ರಚಾರಕರು ಕೂಡ ಆಗಿದ್ದಾರೆ. ಇನ್ನು ಭ್ರಷ್ಟಾಚಾರ ರಹಿತ ಇಮೇಜ್, ಯೋಗಿ ಒಬ್ಬ ಸನ್ಯಾಸಿ, ಅವರ ಮೇಲೆ ಯಾವುದೇ ಭ್ರಷ್ಟಾಚಾರದ ಆರೋಪಗಳು ಇಲ್ಲ. ಕುಟುಂಬ ರಾಜಕಾರಣ ಹಂಗಿಲ್ಲ. ಇದು ಜನರಿಗೆ ಇಷ್ಟವಾಗುತ್ತೆ. ಇನ್ನು ಖಡಕ್ ನಿರ್ಧಾರಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವರು ಹಿಂಜರಿಯುವುದಿಲ್ಲ. ಅವರ ಈ ಸ್ಟ್ರಾಂಗ್ ಮ್ಯಾನ್ ಇಮೇಜ್ ಮೋದಿ ನಂತರದ ನಾಯಕತ್ವಕ್ಕೆ ಬೇಕು ಅಂತ ಜನ ಅನ್ಕೋತಿದ್ದಾರೆ. ಇನ್ನು ವಯಸ್ಸು, ಯೋಗಿ ಅವರಿಗೆ ಇನ್ನೂ ಕೇವಲ 51 ವರ್ಷ. ಅವರಿಗೆ ಸುದೀರ್ಘ ಕಾಲದ ರಾಜಕೀಯ ಸಕ್ರಿಯವಾಗಿರಬಹುದು ಅನ್ನುವಂತಹ ಒಂದು ಅಂದಾಜಿದೆ. ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಬೆಳೆದು ನಿಂತಾಗ ಆತನಿಗೆ ಪ್ಲಸ್ ಪಾಯಿಂಟ್ಗಳೇ ಮಾತ್ರ ಇರೋದಿಲ್ಲ, ಮೈನಸ್ ಪಾಯಿಂಟ್ಗಳು ಕೂಡ ಇರ್ತವೆ. ಜೊತೆಗೆ ಸವಾಲುಗಳು ಕೂಡ ಇರ್ತವೆ. ಅವುಗಳನ್ನು ನೋಡ್ತಾ ಹೋಗೋದಾದರೆ, ಮೋದಿಯವರಿಗೆ ಇರುವಂತಹ ಜಾಗತಿಕ ವರ್ಚಸ್ಸು ಯೋಗಿಗೆ ಇನ್ನೂ ಬಂದಿಲ್ಲ. ಅವರ ಕೇಸರಿ ವೇಷಧಾರೆ ಮತ್ತು ಕಠಿಣ ಹಿಂದುತ್ವದ ನಿಲುವುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಸ್ವೀಕಾರವಾಗುತ್ತೆ ಅನ್ನೋ ಪ್ರಶ್ನೆಗಿದೆ. ಇನ್ನು ಭಾರತದಂತಹ ವೈವಿಧ್ಯಮಯ ದೇಶದಲ್ಲಿ ಕೇವಲ ಹಿಂದುತ್ವದ ಆಧಾರದ ಮೇಲೆ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗೋದು ಕಷ್ಟ. ಅಲ್ಪಸಂಖ್ಯಾತರು ಮತ್ತು ಉದಾರವಾದಿಗಳು ಅಂದರೆ ಲಿಬರಲ್ಸ್ ಯೋಗಿ ಬಗ್ಗೆ ಇನ್ನೂ ಭೀತಿಗಿದೆ. ಇನ್ನು ಆರ್ಥಿಕ ದೃಷ್ಟಿಕೋನ, ಯೋಗಿ ಒಬ್ಬ ಉತ್ತಮ ಆಡಳಿತಕಾರ ಹೌದು, ಆದರೆ ಮೋದಿ ಅಥವಾ ವಾಜಪೇಯಿರಂತೆ ದೇಶದ ಆರ್ಥಿಕತೆಯ ಬಗ್ಗೆ ಆಳವಾಗಿ ದೃಷ್ಟಿಕೋನ ಅಂದರೆ ವಿಷನ್ ಅದ್ಯಾವುದೂ ಕೂಡ ಇನ್ನೂವರೆಗೂ ಅವ್ರಿಗೂ ಸಾಬೀತು ಮಾಡೋದಕ್ಕೆ ಆಗಿಲ್ಲ. ಇನ್ನು ಪಕ್ಷದೊಳಗಿನ ಸ್ಪರ್ಧೆ, ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿಯಂತಹ ಹಿರಿಯ ಮತ್ತು ಅನುಭವಿ ನಾಯಕರು ಕೂಡ ಪ್ರಧಾನಿ ರೇಸ್ನಲ್ಲಿ ಎದ್ದಿರಬಹುದು. ಇವರೆಲ್ಲರನ್ನ ಹಿಂದಿಕ್ಕಿ ಯೋಗಿ ಮುಂದೆ ಬರೋದು ಅಷ್ಟು ಸುಲಭದ ಮಾತಲ್ಲ. ಅಥವಾ ಇಷ್ಟೆಲ್ಲ ರೇಸ್ನಲ್ಲಿರುವಂಥವರನ್ನ ಸೈಡ್ಗೆ ಹಾಕಿ ಯೋಗಿ ಅವರು ಪ್ರಧಾನಮಂತ್ರಿ ಆದರೂ ಕೂಡ ಆಗಬಹುದು. ಒಟ್ಟಿನಲ್ಲಿ ಹೇಳೋದಾದರೆ 2017ಕ್ಕೂ ಮುಂಚಿನ ಯುಪಿಗೂ ಇವತ್ತಿನ ಯುಪಿಗೂ ಆಕಾಶ ಭೂಮಿಯಷ್ಟು ವ್ಯತ್ಯಾಸವಿದೆ. ಬಿಮಾರ್ ರಾಜ್ಯವಾಗಿದ್ದ ಯುಪಿ ಇವತ್ತು ಉತ್ತಮ ಪ್ರದೇಶ ಆಗ್ತಾ ಇದೆ. ಇದಕ್ಕೆ ಯೋಗಿ ಆದಿತ್ಯನಾಥ್ ಅವರ ದೃಢ ನಾಯಕತ್ವ, ಕಠಿಣ ನಿರ್ಧಾರಗಳು ಮತ್ತು ಮೋದಿ ಯೋಗಿ ಡಬಲ್ ಇಂಜಿನ್ ಸರ್ಕಾರದ ಪರಿಶ್ರಮವೇ ಸರಿ. ಈಗ ಮುಖ್ಯಮಂತ್ರಿ ಆಗಿರುವಂತಹ ಯುಪಿ ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಮಂತ್ರಿ ಆಗಬೇಕಾ ಬೇಡವಾ, ಅಥವಾ ಯೋಗಿ ಆದಿತ್ಯನಾಥ್ ಅಂತವರಂತಹ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕಕ್ಕೂ ಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಮತ್ತೊಂದು ಸ್ಪೆಷಲ್ ಎಪಿಸೋಡ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ.